ದಯವಿಟ್ಟು ಶಿವಕುಮಾರ್, ಬಹಳ ದೇವರು ನೀವು ಊಹೆ ಮಾಡದಿರೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಿ. ನೀವು 20 ರೂಪಾಯಿ ಇಲ್ಲದೆ ಇರೋವಾಗ್ಲಿಂದ ನಾನು ನೋಡಿರೋನು. 20 ರೂಪಾಯಿಗೆ 2.2 ಪೆಟ್ರೋಲ್. ನಾನು ನೀವು ಹತ್ರದಲ್ಲಿರೋರು, ನಾವಿಬ್ರು ಬಹಳ ಹತ್ತಿರದಲ್ಲಿ ಜೀವನ ಮಾಡಿರೋರು. ನಾವಿಬ್ರು 20ನೇ ವಯಸ್ಸಿನ ಸ್ನೇಹಿತರುಗಳು. ನನಗೆ ಹಿಂಗೆ ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಏನು ಇಲ್ಲದೆ ಇರೋವಾಗ್ಲಿಂದ ನಾನು ಜೊತೆಯಲ್ಲಿರೋನು. ಏನು ಜೊತೆಯಲ್ಲಿ ಇಲ್ಲದೆ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು. ನಿಮ್ಮ ಹತ್ರ ಒಂದು ಹಳೆ ಜಾವ 4,00,000 ರೂಪಾಯಿ ಅದ್ರ ಬೆಲೆ. 20 ರೂಪಾಯಿ ನೋಟ್ ಎತ್ಕೊಂಡಾಗ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರ 2.2. ಇದನ್ನ ನಾವಿಬ್ಬರು ಬದುಕಿರೋದು. ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತಂದು ಒಂದು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಇನ್ನು ಮುಂದಕ್ಕಾದ್ರೂ ತಿದ್ಕೊಂಡು ಒಂದು ಮಾನವರಾಗಿ ಒಂದು ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿ, ಇಷ್ಟು ಕೀಳು ಮಟ್ಟದ ಹನಿ ಟ್ರಾಪ್ಗೆ ಹೋಗ್ಬಿಟ್ಟು ಕುಟುಂಬಗಳನ್ನ ಹಾಳು ಮಾಡೋಂಥದಕ್ಕೆ ಹೋಗ್ಬಿಡ್ರಿ. ನಿಮಗೂ ಒಂದು ಕುಟುಂಬ ಇದೆ. ಶಿವಕುಮಾರ್, ನಿಮ್ಗೊಂದು ಜ್ಞಾಪಕ ಇದೆಯೋ ಇಲ್ಲ ಗೊತ್ತಿಲ್ಲ, ಇವತ್ತು ಜ್ಞಾಪಿಸ್ತೀನಿ. 2013ರಲ್ಲಿ KPCC ಅಧ್ಯಕ್ಷರಾವತ್ತು ಪರಮೇಶ್ವರ್ ಅವರು ಅವತ್ತು ಸೋತೋಗಿರ್ತಾರೆ. ಕಾಂಗ್ರೆಸ್ ಆಫೀಸಲ್ಲಿ ನಾವೆಲ್ಲ ಗೆದ್ದು ಬಂದಿರ್ತೀವಿ. ಆವತ್ತು ನೀವು ಕುಂತು ಮೀಟಿಂಗ್ ಮಾಡೋವಾಗ ಪರಮೇಶ್ವರ್ ಸೋತೋಗಿರ್ತಾರೆ. ನೀವೊಂದು ಮಾತು ಹೇಳ್ತೀರಿ, ಜ್ಞಾಪಿಸ್ಕೊಳ್ರಿ, ಅಥವಾ ಅವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ ಓಪನ್ ಮಾಡಿ ನೋಡಿ. ಸೋತವನು ಸತ್ತ ಅಂತ ಹೇಳ್ತೀರಿ. ಪರಮೇಶ್ವರ್ ಅವತ್ತು ಸರ್ಕಾರ ತಂದಿರ್ತಾರೆ, ಎಲ್ಲ MLAಗಳು ಗೆದ್ದಿರ್ತಾರೆ. ಸೋತವನು ಸತ್ತ ಅಂತ ಹೇಳಿದ್ರಿ. ಪರಮೇಶ್ವರ್ ಮನಸ್ಸು ಎಷ್ಟು ನೊಂದಿರ್ತದೆ, ಎಷ್ಟು ಆ ಜೀವ ನೋವು ತಿಂದಿರುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ. ಸೋತವನು ಸತ್ತ. ಇದೇ ನೀವು ಕಾಂಗ್ರೆಸ್ ಅಧ್ಯಕ್ಷರಾದ್ಮೇಲೆ ನಿಮ್ಮ ತಮ್ಮ ಸೋತ. ಇವತ್ತು ಅದೇ ನೀವು ಅವತ್ತು ಪರಮೇಶ್ವರ್ ಹೇಳಿದ ಮಾತು ಇವತ್ತು ತಿರುಗಿಸಿ ನಿಮ್ಗೆ ಹೊಡೆದಿದೆ. ಇದೇ ಜೀವನ 11 ವರ್ಷ ಆದ್ಮೇಲೆ ನಿಮ್ಗೆ ಹೊಡೆದಿದೆ. ಅವತ್ತು ಪರಮೇಶ್ವರ್ ಅವ್ರ ನೋವು ಇವತ್ತು ನಿಮ್ಮ ತಮ್ಮ ಸೋತ ಮೇಲೆ ಗೊತ್ತಾಯ್ತು. ಇವಾಗಲೂ ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಮಾಡಿರೋದು, ಜಾರಕಿಹೊಳಿಗೆ ಮಾಡಿರೋದು, ರೇವಣ್ಣನಿಗೆ ಮಾಡಿರೋದು, ರಾಜಣ್ಣನಿಗೆ ಮಾಡಕ್ಕೆ ಹೋಗಿರೋದು, ಇವೆಲ್ಲ ತಿರುಗಿಸಿ ಹೊಡೆಯಬಾರ್ದು ಅನ್ನಂಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ. ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ, ಇದನ್ನು ಶುದ್ಧವಾಗಿ ಇಟ್ಕೊಳ್ರಿ. ಅಲ್ಲೆಲ್ಲೋ ಶಣ್ಮಾತ್ಮನ ಹತ್ರಕ್ಕೆ ಹೋಗ್ತೀರಿ, ಪ್ರತ್ಯಾಂಗಿನ ಹತ್ರಕ್ಕೆ ಹೋಗ್ತೀರಿ, ಅಜ್ಜಯ್ಯನ ಹತ್ರಕ್ಕೆ ಹೋಗ್ತೀರಿ. ಇವತ್ತು ನಾನು ಹೌಸಲ್ಲಿ 3 ಫೋಟೋಗಳು ತಂದಿದ್ದೆ ದೇವ್ರುಗಳದ್ದು. ಇವತ್ತು ನಾನು ಆ 3 ಫೋಟೋಗಳನ್ನ ಇಟ್ಕೊಂಡು ಹೌಸಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ರೇಪ್ ಮಾಡಿಲ್ಲ. ನೀವು ಮಾಡ್ರಿ ನೋಡೋಣ. ನಿಮ್ಮ ಕುಮ್ಮಕ್ಕಿಲ್ದೆ FIR ಹಾಕಿದ್ರ, ನಿಮ್ಮ ಕುಮ್ಮಕ್ಕಿಲ್ದೆ ಮಾಡಿದ್ರ? ದಯವಿಟ್ಟು ಶಿವಕುಮಾರ್, ಬಹಳ ದೇವರು ನೀವು ಊಹೆ ಮಾಡದಿರೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಿ. ನೀವು 20 ರೂಪಾಯಿ ಇಲ್ಲದೆ ಇರೋವಾಗ್ಲಿಂದ ನಾನು ನೋಡಿರೋನು. 20 ರೂಪಾಯಿಗೆ 2.2 ಪೆಟ್ರೋಲ್. ನಾನು ನೀವು ಹತ್ರದಲ್ಲಿರೋರು, ನಾವಿಬ್ರು ಬಹಳ ಹತ್ತಿರದಲ್ಲಿ ಜೀವನ ಮಾಡಿರೋರು. ನಾವಿಬ್ರು 20ನೇ ವಯಸ್ಸಿನ ಸ್ನೇಹಿತರುಗಳು. ನನಗೆ ಹಿಂಗೆ ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಏನು ಇಲ್ಲದೆ ಇರೋವಾಗ್ಲಿಂದ ನಾನು ಜೊತೆಯಲ್ಲಿರೋನು. ಏನು ಜೊತೆಯಲ್ಲಿ ಇಲ್ಲದೆ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು. ನಿಮ್ಮ ಹತ್ರ ಒಂದು ಹಳೆ ಜಾವ 4,00,000 ರೂಪಾಯಿ ಅದ್ರ ಬೆಲೆ. 20 ರೂಪಾಯಿ ನೋಟ್ ಎತ್ಕೊಂಡಾಗ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರ 2.2. ಇದನ್ನ ನಾವಿಬ್ಬರು ಬದುಕಿರೋದು. ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತಂದು ಒಂದು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಇನ್ನು ಮುಂದಕ್ಕಾದ್ರೂ ತಿದ್ಕೊಂಡು ಒಂದು ಮಾನವರಾಗಿ ಒಂದು ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿ, ಇಷ್ಟು ಕೀಳು ಮಟ್ಟದ ಹನಿ ಟ್ರಾಪ್ಗೆ ಹೋಗ್ಬಿಟ್ಟು ಕುಟುಂಬಗಳನ್ನ ಹಾಳು ಮಾಡೋಂಥದಕ್ಕೆ ಹೋಗ್ಬಿಡ್ರಿ. ನಿಮಗೂ ಒಂದು ಕುಟುಂಬ ಇದೆ. ಶಿವಕುಮಾರ್, ನಿಮ್ಗೊಂದು ಜ್ಞಾಪಕ ಇದೆಯೋ ಇಲ್ಲ ಗೊತ್ತಿಲ್ಲ, ಇವತ್ತು ಜ್ಞಾಪಿಸ್ತೀನಿ. 2013ರಲ್ಲಿ KPCC ಅಧ್ಯಕ್ಷರಾವತ್ತು ಪರಮೇಶ್ವರ್ ಅವರು ಅವತ್ತು ಸೋತೋಗಿರ್ತಾರೆ. ಕಾಂಗ್ರೆಸ್ ಆಫೀಸಲ್ಲಿ ನಾವೆಲ್ಲ ಗೆದ್ದು ಬಂದಿರ್ತೀವಿ. ಆವತ್ತು ನೀವು ಕುಂತು ಮೀಟಿಂಗ್ ಮಾಡೋವಾಗ ಪರಮೇಶ್ವರ್ ಸೋತೋಗಿರ್ತಾರೆ. ನೀವೊಂದು ಮಾತು ಹೇಳ್ತೀರಿ, ಜ್ಞಾಪಿಸ್ಕೊಳ್ರಿ, ಅಥವಾ ಅವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ ಓಪನ್ ಮಾಡಿ ನೋಡಿ. ಸೋತವನು ಸತ್ತ ಅಂತ ಹೇಳ್ತೀರಿ. ಪರಮೇಶ್ವರ್ ಅವತ್ತು ಸರ್ಕಾರ ತಂದಿರ್ತಾರೆ, ಎಲ್ಲ MLAಗಳು ಗೆದ್ದಿರ್ತಾರೆ. ಸೋತವನು ಸತ್ತ ಅಂತ ಹೇಳಿದ್ರಿ. ಪರಮೇಶ್ವರ್ ಮನಸ್ಸು ಎಷ್ಟು ನೊಂದಿರ್ತದೆ, ಎಷ್ಟು ಆ ಜೀವ ನೋವು ತಿಂದಿರುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ. ಸೋತವನು ಸತ್ತ. ಇದೇ ನೀವು ಕಾಂಗ್ರೆಸ್ ಅಧ್ಯಕ್ಷರಾದ್ಮೇಲೆ ನಿಮ್ಮ ತಮ್ಮ ಸೋತ. ಇವತ್ತು ಅದೇ ನೀವು ಅವತ್ತು ಪರಮೇಶ್ವರ್ ಹೇಳಿದ ಮಾತು ಇವತ್ತು ತಿರುಗಿಸಿ ನಿಮ್ಗೆ ಹೊಡೆದಿದೆ. ಇದೇ ಜೀವನ 11 ವರ್ಷ ಆದ್ಮೇಲೆ ನಿಮ್ಗೆ ಹೊಡೆದಿದೆ. ಅವತ್ತು ಪರಮೇಶ್ವರ್ ಅವ್ರ ನೋವು ಇವತ್ತು ನಿಮ್ಮ ತಮ್ಮ ಸೋತ ಮೇಲೆ ಗೊತ್ತಾಯ್ತು. ಇವಾಗಲೂ ಹೇಳ್ತಾ ಇದ್ದೀನಿ, ಇವತ್ತು ನನಗೆ ಮಾಡಿರೋದು, ಜಾರಕಿಹೊಳಿಗೆ ಮಾಡಿರೋದು, ರೇವಣ್ಣನಿಗೆ ಮಾಡಿರೋದು, ರಾಜಣ್ಣನಿಗೆ ಮಾಡಕ್ಕೆ ಹೋಗಿರೋದು, ಇವೆಲ್ಲ ತಿರುಗಿಸಿ ಹೊಡೆಯಬಾರ್ದು ಅನ್ನಂಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ. ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ, ಇದನ್ನು ಶುದ್ಧವಾಗಿ ಇಟ್ಕೊಳ್ರಿ. ಅಲ್ಲೆಲ್ಲೋ ಶಣ್ಮಾತ್ಮನ ಹತ್ರಕ್ಕೆ ಹೋಗ್ತೀರಿ, ಪ್ರತ್ಯಾಂಗಿನ ಹತ್ರಕ್ಕೆ ಹೋಗ್ತೀರಿ, ಅಜ್ಜಯ್ಯನ ಹತ್ರಕ್ಕೆ ಹೋಗ್ತೀರಿ. ಇವತ್ತು ನಾನು ಹೌಸಲ್ಲಿ 3 ಫೋಟೋಗಳು ತಂದಿದ್ದೆ ದೇವ್ರುಗಳದ್ದು. ಇವತ್ತು ನಾನು ಆ 3 ಫೋಟೋಗಳನ್ನ ಇಟ್ಕೊಂಡು ಹೌಸಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ರೇಪ್ ಮಾಡಿಲ್ಲ. ನೀವು ಮಾಡ್ರಿ ನೋಡೋಣ. ನಿಮ್ಮ ಕುಮ್ಮಕ್ಕಿಲ್ದೆ FIR ಹಾಕಿದ್ರ, ನಿಮ್ಮ ಕುಮ್ಮಕ್ಕಿಲ್ದೆ ಮಾಡಿದ್ರ?